ಬರುವಲ್ಲ ನಿನ್ನ ಸರಗ ಕಣ್ಣು ಕಣ್ಣು ಕೂಡಿದಾಗ ಮನಸ್ಸು ಮನಸ್ಸು ಸೇರಿದಾಗ ಮನ್ಯಾಗ ಮುಡಿಯರಿ. ನಮ್ಮ ಸಾವುಕಾರ ಕೈಯಾಗ ಡ್ರೈವರ್ ಡ್ಯೂಟಿ ಬೆಳಗ್ಗೆ ಮುಂಜಾನೆಯಿಂದ ರಾತ್ರಿ 12 ಆದ್ರೂ ಮುಗಿಯಲ್ರಿ ನಮ್ಮ ಡ್ಯೂಟಿ. ಇವತ್ತು ಒಂದಿನ ಐತೆ ನೋಡ್ರಿ ನಮ್ಗೆ ಸೂಟಿ. ಮೊನ್ನೆ ಕಣ್ಣು ಸೊನ್ನೆ ಮಾಡಿದ್ರಲ್ರಿ ಆ ಹುಡುಗಿ ಏನೈತಿ ಬ್ಯೂಟಿ. ಇವತ್ತು ಆ ಹುಡುಗಿನ ಹುಡುಕಿ ಪ್ರೇಮ ಪತ್ರದ ಚೀಟಿ ಕೊಟ್ಟ ಗಡಬಡ ಮಾಡಿ ಬಾರಲ್ಲ ಹುಡುಗಿ ಆಡಲು ಚಿನ್ಪಾಣಿ. ಗಡಬಡ ಮಾಡಿ ಆಡಲ್ಲ ಹುಡುಗಿ ಆಡಲು ಚಿನ್ಪಾಣಿ. ಆಡಲು ಚಿನ್ಪಾಣಿ ಸೂರನ ನಾಚುಮುನಿ. ಆಡಲು ಚಿನ್ಪಾಣಿ ಸೂರನ ನಾಚುಮುನಿ. ಬಂದ್ರೆ ಮಾಮನ ಬುಲೆಟ್ ಗಾಡಿ ಪಡ್ ಪಡ್ ನಾ ಡ್ರೈವರ ನನ್ನ ಲವರ. ನಾ ಡ್ರೈವರ ನನ್ನ ಲವರ. ಆಗಿನ ಗುಣ ಆಗಿನ ಗುಣ ಆಗಿನ ಗುಣ ಆಗಿನ ಗುಣ. ಬಕ್ಕಲಿಯ ಗಿಚ್ಚ ಕುಣಿ ತಾಳಯಪ್ಪ ತಕ್ಕತೆ ಮಾವ ಅಂದ ಬರ್ಸ ತಾಳ ಮೈಗಿ ಮೈ ಕತ್ತಗಿಲ್ಲದ ಕಡಿ ಹೊಂಟಂಗ ರೈ ರೈ ಸೈ ಸೈ ಸದನ ರೈ ರೈ. ಎಲ್ಲ ಗಿಚ್ಚ ಕುಣಿ ತಾಳಯಪ್ಪ ತಕ್ಕತೆ ಅಂದ ಬರ್ಸ ತಾಳ ಮೈಗಿ ಮೈ ಕತ್ತಗಿಲ್ಲದ ಕಡಿ ಹೊಂಟಂಗ ರೈ ರೈ ಸೈ ಸೈ ಹೊಂಟಂಗ ರೈ ರೈ. ವಾಟಿಕ ಶಾಂಪೂ ಅದನ್ನ ಈ ಊರು ಗುಂಡ ನೀವು ಅಂದ್ಯಂದ್ರ ಆಗ್ತಾನ ಈ ಕೊಡ ಹೊತ್ತ ಗಂಡ. ಯವ್ವ ನಾವಲ್ಲೇ ಬರೇ ನಾವು ಕೇಳಿ 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 ಕಿವಿ ಇತ್ತು ಬೀಳಾಕತ್ತೇವ. ಸರಿ ಸರಿ ಬಂದು ಭಾಳ ಹೋತ ಮುಖ ನೋಡಿ ನನ್ನ ಮಾರಿ ಏ ನನ್ನ ಪ್ರೀತಿಯ ಹಿಂಗ ನೀ ಕೈ ಬಿಟ್ಟು ಹೋದ್ರೆ ಹ್ಯಾಂಗ ಜಾರಿ. ನಾನೇ ನಿನ್ನ ಮನದ ರಾಮಚಾರಿ. ಅಲ್ಲ ಬರೀ ಬಿಟ್ಟು ಬಿಡ್ನಿ ಬರೀ ಯಾವ ಬರೇ ಮಾತ ಹೇಳ್ತಿರ್ತಿ ಬರೇ ವಟ 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 ಕಿಟಿ 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 ಕಿಟಿ. ಅಲ್ಲ ಡ್ರೈವರ್ ಕೇರ್ ಹೆಂಗ ಮಾಡ್ತಿ ಅಂತೀನಿ. ಏ ನಾ ಗಾಡಿ ಓಡ್ಸಕಂದ್ರ ಸ್ವತ್ತ ಹಿಡಿದು ಟಾಪ್ ಗೇರ್ ಜಡ್ದು ರೊಯ್ ರೊಯ್ ಅಂದ್ರ
ನಿಮ್ಮಂತವ್ರು ಏನ್ ಬರ್ತೀರ ನೋಡು ನವ ತರುಣಿಯ ನಟಿ ಹುಡುಗಿಯರು ಜಡಿಗೆ ಮಲ್ಲಿಗೆ ಮುಡ್ಕೊಂಡು ರಸ್ತೆ ಹಿಡ್ದು ಬರೋರು ಬಾಯಾಗಿ ನಾಲ್ಗೆ ತೆಗೆದು ನೆಲಕ್ಕೆ ಜೋಲು ಸೋರಿಸಿ ನಿಂತು ನೋಡ್ತಾರ ಮಾಡೋದಪ್ಪ ನಮ್ಮ ಸಾವುಕಾರ ಮನ್ಯಾಗ ಎಲ್ಲಾ ಗಾಡಿ ಸೆಕೆಂಡ್ ಹ್ಯಾಂಡ್ ಅದಾವ ಅವು ಕೊಟ್ಟ ಐಲ್ ಚೇಂಜೇ ಮಾಡಿಲ್ಲ ನೀ ಹ್ಞೂ ಅಂದೆ ಅಂದ್ರ ಏನ್ ಅಂದ್ರ ಏನ್ ಐಲ್ ಚೇಂಜ್ ಮಾಡಿ ರಿಂಗ್ ಪಾನ ಆಡಿಸುವಲ್ಲಿ ಪಟ್ಟಿ ಪಾನ ಆಡಿಸಿ ಹಾ ರಿಂಗ್ ಏರ್ಸಿ ಹೌದು ಎರಡು ಕೈಲಿ ಹಿಚ್ಚುಕ್ಕಿ ಏನ ಹಿಚ್ಚಿಕ್ಕಿ ಬಿಡು ಅದೇ ಬೆಳ್ಳನ್ ಗಿರಿಸ ಅಲ್ಲ ಹಿಚ್ಚಿಕ್ಕಿ ಬಿಟ್ರೆ ಅವು ಹೊರಗೆ ಬರ್ತಾವನ ಮತ್ತೆ ಹೊರಗೆ ಬರಂಗ ಮಕ್ಕಳು ಟೈಟ್ ಹಿಡಿದು ಒಳಗೆ ಸೇರ್ಸಿ ಕಡೆ ಹೋಗಂಗ ಕಡೆ ನೀ ಯಾರು ಬದುಕ್ತೇನಿಲ್ಲ ಅಲ್ಲಿ ಅದನ್ನೆಲ್ಲ ಗಾಡಿ ಸೈಜ್ ನೋಡಿ ಎಷ್ಟು ಬಿಡೋದೈತಿ ಹಂಗಂದ್ಯ ಹಂಗಂದ್ರ ರಾಜ ಇವತ್ ನಿನ್ನ ಗಾಡಿನ ಹತ್ತೆ ಹಂಗಂದ್ರ ರಾಜ ಇವತ್ ಹತ್ತಲೆ ಅಂತ ಕೇಳ್ತಿಯಲ್ಲೇ ಪಾರಿ ಹತ್ತ ನನ್ನ ಬಂಗಾರಿ ತೋರಿಸ್ತೀನಿ ಮೈಸೂರು ಅಂಬರಿ ಹೌದೇನೋ ನನ್ನ ರಾಜ ರವಿ ಕೊಟ್ಟ ತೇಜ ಮತ್ತೆ ತಡ ಮಾಡ್ತಿ ಕೋಗಿಲೆ ಅಂತ ಕಂಠದಿಂದ ಒಂದು ಉಗಿಯಪ್ಪ ಹೌದೇ ನನ್ನ ಮನವಕ್ಕ ಅಕ್ಕಿ ನಿನಗಾಗಿದೊಂದು ಪ್ರೇಮ ಗೀತೆ ಗೀತೆ ಕರ್ತೀನಿ ಬಾದ ಕರ್ತೀನಿ ಕಾದ ಹುಡುಗಿ ಮಾಡು ತೋರ ರಗಡ ಮಾಡಿ ರಗಡ ಬಂಗಾರ ಹುಡುಗಿ ಮಾಡೋನು ಹಬ್ಬಯ ಜೋರ ರಗಡ ಮಾಡಿ ರಗಡ ಬಂಗಾರ ಹುಡುಗಿ ಮಾಡೋನು ಆಲಿಂಗ ತೋರ ಹೇಳ್ರಿ ಸರ್ ಇಲ್ಲಪ್ಪ ಲಾಲಿಪಾಪ್ ಬೇಕನ ಕರಿತೀನಿ ಬಾರ ಮಾಡಿ ರಕ್ಷ ಬಂಗಾರ ನಗರ ಮಾಡಿ ರಕ್ಷ ಬಂಗಾರ ಹುಡುಗಿ ಮಾಡೋದು ಹಬ್ಬಯ ಜೋರ ನಗರ ಮಾಡಿ ರಕ್ಷ ಬಂಗಾರ ಹುಡುಗಿ ಮಾಡೋದು ಆಲುಗೆ ಜೋರ ಕರಿತೀನಿ ಬಾರ ಕರಿತೀನಿ ಬಾರ ಕರಿತೀನಿ ಬಾರ ಕರಿತೀನಿ ಬಾ ಹುಡುಗಿ ಮಾಡೋದು ಆಲುಗೆ ಜೋರ ನಗರ ಮಾಡಿ ರಕ್ಷ ಬಂಗಾರ ಮಾಡೋನು ಹೈಪೈಯ ಜೋರ ನಗರ ಮಾಡಿ ರಕ್ಷ ಬಂಗಾರ ಮಾಡೋನು ಹೈಪೈಯ ಜೋರ ಪುನಃ ಹಂದಕ್ಕಿಲ್ಲ ಮಾವ ಅನ್ನಾಕಿನಿ ನಕ್ಕ ನಕ್ಕ ಕೆಂಪು ಕಟ್ಟಿದೀನಿ ನನ್ನ ದಿಕ್ಕ ಹಿಡಿದಿಲ್ಲ ಬುಕ್ಕ ದುಡುಗರ ಬದುಕ ಹಿಡಿದಿಲ್ಲ ಬುಕ್ಕ ದುಡುಗರ ಬದುಕ ಮಾಡಿಗೆ ಆಗಬೇಕ ಬೆಳಗ ರಗಡ ಮಾಡಿ ನಿರಕ್ಕ ಬಂಗಾರ ಚಿನ್ನ ಮಾಡೋದು ಹೈಫೈ ಜೋರ ರಗಡ ಮಾಡಿ ನಿರಕ್ಕ ಬಂಗಾರ ಚಿನ್ನ ಮಾಡೋದು ಹೈಫೈ ಜೋರ ಪ್ರೀತಿಸಿದ ಪ್ರೇಮಿಗಳಿಗೆ ಇಬ್ಬರಿಗೆ ನನ್ನ ಪಾತ್ರೆಯೇ
ನನ್ನ ಮಕ್ಕಳು ಕೂಡ ಮಾಡಿ ಕುಣಿಯಾಕತ್ತೀಯ ಇಲ್ಲಪ್ಪ ಅದು ಮುತ್ತು ಕೊಡಕ ಹತ್ತಿ ತಡೀರಿ ನಾ ಹೇಳ್ತೀನಿ. ನೀ ಏನ್ ಹೇಳ್ತಲೆ ಅದನ್ನ ಹೇಳಕ್ಕೆ ನೀ ಯಾರು? ಸುಮ್ಮನೆ ನನ್ನ ತೆರಿ ಕೆಡಿಸಬೇಡ. ನನ್ನ ತೆರಿ ಕೆಟ್ಟದ್ದು ಅಂದ್ರ ನಾ ಮನುಷ್ಯನೇ ಆಗಿರುವುದಿಲ್ಲ. ಎಷ್ಟು ತ್ರಾಸ ಮಾಡ್ಕೊಬಿಡು ಮಾವ. ಮಗನ ಹೊಟ್ಟೆ ಇಚ್ಕಡೆ ಬರ್ತೀಯ ಅಮ್ಮ. ಒಂಬತ್ತು ತಿಂಗಳು ಹಡ್ದ್ರು ಹೋ ಮಗನ ನಿನಗೆ ದಾನಿ ಒಬ್ಬನೇ ಆಡ್ದಿಯನು ಆನಿ ಮಾಡು. ನಿನ್ನ ನೋಡಿ ಮಗ ಸುರಸ್ತನ ಬಾಯನ ಜೊಲ್ಲ ಅದಕ್ಕೆ ಬಿದ್ದಾವ ನಿನ್ನ ಕೊಡಕ್ಕೆ ಕಲ್ಲ ಬಿಟ್ಟವೋ ನೀ ಪೂರಾ ದಾರಿ ಬಿಟ್ಟಿ. ವಯಸ್ಸಿಗೆ ಬಂದ ನನ್ನ ಮಗಳು ದಾರಿ ಬಿಡೋದ್ರೊಳಗೆ ತಪ್ಪೇನೈತ್ರಿ? ಅದಕ್ಕೆ ನಾನು ಮಾಡ್ಬೇಕಂದ್ರೆ ಕೊಡದ ಚಾಕ್ರಿ. ಯವ್ವ ಮೊದಲು ಹೊರು ನಿನ್ನ ಕೊಡ ಮುರಿತೀನಿ ನಿನ್ನ ನಡ. ತಲಾಟೆಯವ್ರ ಆ ಕಾಲೇ ಕಳಿಸ್ಬೇಡ್ರಿ. ನೀವು ನೀ ತುಂಬಿದ ಕೊಡ ಹೊರಕ ಕೂಡ ಹೊತ್ತು ನಿಂತ್ರ ಬರತೈತಿ ಬಹಳ ಜಡ. ಅದಕ್ಕೆ ಮೊದಲು ಹೊರು ಬೋಳಿ ಮಗನ ನೀನು ಕೊಡ. ಮಗಳು ಅಪ್ಪ ನಂದೇನು ಕೊಡದ? ನನ್ನ ಮಗಳೇನ ಹೇಳಿನ ಮಗನ ನೀ ಮಾತಾಡಿ. ತಲಾಟೆಯವ್ರ ಮಾತಾಡೋದೈತಿರಿ ನಿಮ್ಗೆ ಕೂಡ. ಈ ಮಗ ಬಂದ್ ನೋಡು. ನಾನ್ ನಿಮ್ ಕಾಲೇ ಕಳ್ಸಲ್ರಿ ಇವತ್ತು ನಿಮ್ ಮಗಳು ಕೂಡ ಫುಲ್ಲೆ ಗಡ್ಡಿರಲೇ ಕೊಡದ ಬಿಡ. ಅದಕ್ಕೆ ಕರ್ಕೊಂಡು ಹೊಂಟಿನಿ ಆಗ್ಬಾರ್ದಂತ ಬಹಳ ತಡ. ಯಾಕೋ ಮಾವ ಇಂತ ಮಾತು ನಬ್ಬರು ಇಬ್ಬರದು ಮನಸ್ಸು ಹೋಗ್ಯದು ಈಕಿಗೆ ಸೋತು. ನಿಮ್ಮಂತ ಊರ ಉಡಾಳರಿಗೆ ನನ್ನ ಮಗಳನ್ನ ಆಗಬೇಡು ಮಾತು ಬಾಳ ತುರ್ಸ. ರಂಬಸ್ ಮಗನ ಇಬ್ಬರಿಗೆ ಮದುವೆ ಮಾಡಿ ಹರಸು ಒಳ್ಳೆದಾಗ ಮಾಮ ಹತ್ತಿನ ಮಗಳಿಗೆ ಹೊರಸ ಅಡ್ಡಾಡಿ ಏ ಮುಂದೆ ಬರೋ ಯಾಕಲೇ ಅಡ್ಡಾಡಿ ನಾವು ಒಂದ ಮಗನ ಒದ್ದಂದ್ರ ಬಿದ್ದು ಒದ್ದಾಡ ಸಾಯ್ತಿ. ಅಪ್ಪ ಅಪ್ಪ ಯಪ್ಪ ಯಪ್ಪ ನಿಂದು ತೋರಿಸ ಇಲ್ಲಪ್ಪ ನಾನು ತೋರಿಸಲಿ ನೀ ತೋರಿಸಿ ಮುಂದಾರೆ ಯಾ ಆದರ್ಶ ಪರಮೇಶಿ ಏನು ಮೂಲ ಅದು ಎಂತ ಚಂದ ಅಪರ ನೀ ತಡೆದು ಬರ್ಬೇಕಿತ್ತು ಲೆಕ್ಕೆಲ್ಲ ಹೊತ್ತು ನಾರೇ ಕೊಡ್ತಿದ್ದೆ ಇವಳಿಗೆ ಈ ಒಂದು ಮುತ್ತು. ಅವ್ರ ಮಗನ ಕತ್ತು ಮಗನ ಮಾಡ್ಕೋಬೇಡೇನೆ ತ್ರಾಸ. ಬೀಳ್ತಿ ನಾಳೆಗೆ ಉಪವಾಸ, ಇವತ್ತಲ್ಲ ನಾಳೆಗೆ ಆಗ್ತೈತೆ ನಮ್ಮ ಪೀಸ. ನಿನ್ನ ಮಧುರ ಕಂಠದಿಂದ ಹಾಡ ಒಂದು ಹೊರಸೂಸು ಬಲು ನೈಸ. ಓ ಜೀವದ ಜೀವನ್ ಒಂದು
ನೀನೇ ನೀನೇ ನನ್ನ ಗೊಂದಾಗಿನೇ ಯಾಕ್ರಿ ಅಪ್ಪ ಬೆಂಗಳೂರಿಗೆ ಹೋಗಿರುವ ನಮ್ಮ ಮಿಲ್ ಮ್ಯಾನೇಜರ್ ವಿಕ್ರಾಂತ್ ಇನ್ನೂ ಏಕೆ ಬರಲಿಲ್ಲ? ನೆನಸರದ ಆಗ ತೊನಿಸಾಳ ಗೌಡ ಬಂದಂಗ. ನಮಸ್ಕಾರ ರೀ ಸೌಕಾರರೇ, ನಮಸ್ಕಾರ. ನಮಸ್ಕಾರ ವಿಕ್ರಾಂತ್. ಸೌಕಾರರೇ, ನಿಮಗಾದ ನೋವಿನ ಸುದ್ದಿ ನನ್ನ ಕಿವಿಗೆ ಬಿದ್ದ ಕೂಡಲೇ ನನ್ನ ಕೆಲಸ ಅರ್ಥಕ್ಕೆ ಬಿಟ್ಟು ಓಡೋಡಿ ಬಂದೆ. ಮೆಚ್ಚಿದ ವಿಕ್ರಾಂತ್ ನಿನ್ನ ನಿಷ್ಠೆಗೆ. ಬೇಕು ನಿನ್ನಂತ ನಂಬಿಕೆಯ ವ್ಯಕ್ತಿ ನನಗೆ ಆಗಬಾರದು. ಅವರಾಡುವ ಚುಚ್ಚು ಮಾತುಗಳನ್ನು ಎದೆಯೊಳಗೂ ಮೋಯದ ಕಾಯವಾಯಿತು. ಅಪಮಾನ ಮಾಡಿದ ಬದಮಾಸ್ಯಾರ ಅಂತ ಹೇಳಿದ್ರೆ ಸಾಕ್ರಿ. ಈ ಹೊಡೆಯರಗ ಅವನ ಋಣ ಕಡಿದು ತುಂಡ ಮಾಡಿ ಹತ್ತು ಕಾಗಿಗಳಿಗೆ ಹಳ್ಳಿ ಮಾಡ್ತಾರ ನಮ್ಮ ಮ್ಯಾನೇಜರ್ ಸಾಹೇಬ್. ಹೇಳ್ರಿ ಧವೇರ, ಇನ್ನು ಯಾರೆಂಬು? ಸೌಕಾರರೇ, ಅಪಮಾನವಾದರೂ ಒಂದೇ, ನನಗೆ ಅವಮಾನವಾದರೂ ಒಂದೇ. ನಿಮಗೆ ಅಪಮಾನ ಮಾಡಿದ ಮಗ ಈ ಭೂಮಿ ಮ್ಯಾಗ ಬದುಕಬಾರದ್ರಿ ಅಷ್ಟೇ. ಅದು ಅಪ್ಪಗ ಹುಟ್ಟಿದ ಮಾತು ಅಂದ್ರ ಗಲಾಟೆ. ಮಾಡಲಿಲ್ಲ ಗಲಾಟೆ. ಆ ಶಂಕರನ ತಮ್ಮ ವೀರಭದ್ರ ನನಗೆ ಮರ್ಯಾದೆ ಕೊಡಲಿಲ್ಲ. ಬಾಯಿಗೆ ಬಂದ ಮಾತು ಮಾಡಿ ನನಗೆ ಅವಮಾನ ಮಾಡಿ ನಿಲ್ಲಿಸಿದ. ಇಲ್ಲಿಯವರೆಗೆ ಈ ಊರಾಗ ಸಾಹುಕಾರರಿಗೆ ಯಾರು ಎದುರು ಮಾತಾಡಿದಿಲ್ಲ, ಮಾತನಾಡುವ ಧೈರ್ಯನೂ ಇಲ್ಲ. ಈ ಊರನ ಮಂದಿಗೆ ಅಂತದ್ರಾಗ ಏ ವೀರಭದ್ರ, ಈ ಭೂಮಿ ತಾಯಿಯೇ ನಿನ್ನ ಉಸಿರೆಂದು ನಂಬಿದ ನಿನ್ನ ಎರೆಹೊರೆಯಲ್ಲಿ ಬೆಳೆದ ನಿಂತ ಬಿಳಿಜೋಳದ ತೆರೆ ನಾನು. ಮಾಡಿ ಅವರ ಬಾಯಿಗೆ ಮಣ್ಣು ಹಾಕಬೇಕು. ಅಲ್ಲಿಂದ ಹಣೆರ ಹೌದು, ಆ ಕಂಡು ಆ ಶಂಕರ್ ಅವರ ಮಂದಿರರು ಕಣ್ಣೀರು ಸುರಿಸಬೇಕು. ನಮಗಾದ ಅವಮಾನದ ಸೇಡಿಗೆ ಅನ್ನಕ್ಕೆ ಗತಿಯಿಲ್ಲದೆ ನಿನ್ನ ಉಪವಾಸ ಅನುಭವಿಸಬೇಕು. ಅದನ್ನು ಕಂಡು ನಾವು ಸಂತೋಷ ಪಡಬೇಕು. ಅಂದಾಗ ಶಾಂತವಾಗುವುದು ಈ ಧನರಾಜನ ರೌದ್ರ. ಐತ್ರಿ ಧಣೆರ, ನೀವು ಇಷ್ಟು ಹೇಳಿನಿ ಮ್ಯಾಲ 10 ಹುಡುಗರನ್ನ ಕರ್ಕೊಂಡು ಹೋಗಿ ತುಂಬಿ ನಿಂತ ಬಿಳಿಜೋಳದ ತೆನೆ ಮುರಿದು ಸಿಹಿ ಮಾಡಿ ಯಾತ್ರದಾಗ ರಾಶಿ ತುಂಬಿ ನಿಮ್ಮ ಅರಮನೆಯಾಗ ತಂದು ಹಾಕಿ ಬಿಡ್ತೀನಿ ಧಣೆರ. ಕೆಲಸಕ್ಕೆ ಅವನಾರ ಅಡ್ಡ ಬಂದಂದ್ರ ಹೊಲ್ದಾಗಿನ ಬನ್ನಿ ಗಿಡಕ್ಕೆ ಕಟ್ಟಿ ಅವನ ಮೈಯನ್ನ ಚರ್ಮ ಸುಲ್ದು ಬರ್ತೀನಿ ಧಣೆರ. ಗಲಾಟೆ, ನೀ ಮಾಡುವ ಕೆಲಸ ನಾನು ಕಣ್ಣ ತುಂಬ ನೋಡಬೇಕಾಗಿದೆ. ಹೊತ್ತು ನೋಡಿ ಹೊಡೆತ ಹಾಕು. ಸಮಯದಲ್ಲಿ ಯಾರಾದರೂ ಅಡ್ಡ ಬಂದರು ಚಿತ್ರಹಿಂಸೆ
ಕೊಟ್ಟು ಕಾಡಬೇಕಾಗಿದೆ. ತಲಾಟೆ ನಡಿ, ನಿನ್ನ ಕೆಲಸ ಪ್ರಾರಂಭ ಮಾಡು, ನಾನು ಅಲ್ಲಿಗೆ ಬರುತ್ತೇನೆ. ಸಣ್ಣದನ್ಯಾರ ನನ್ನ ಕಣ್ಣ ಎದುರಿಗೆ ಇದ್ರ ನನಗೆ ಜಾಸ್ತಿ ಹುರುಪಾಗ್ತದೆ ನೋಡ್ರಿ. ನೀವು ದೌಡ್ ಬರ್ರಿ, ನಾ ರೌಡಿ ಗ್ಯಾಂಗಿನ ಕರ್ಕೊಂಡು ಹೋಗ್ತೀನಿ ರೀ. ತಲಾಟಿ, ನೀ ಹೋಗಿ ನಿನ್ನ ಕೆಲಸ ಚಾಲು ಮಾಡು, ನಾನು ನಿನ್ನ ಹಿಂದೆ ಬರುತ್ತೇನೆ. ಶಂಕರ, ಇಂದು ನಿನ್ನ ಹೊಲ ಬರೆದಾಯ್ತು. ನೀವೆಲ್ಲ ಅಣ್ಣ ತಮ್ಮಂದಿರು ಬಡದಾಡಿಕೊಂಡು ಚಿಕ್ಕು ಪಾಲಾಗಿ ಹೋದಾಗಲೇ ನನ್ನ ಆತ್ಮಕ್ಕೆ ಈ ಕಲಿಕಾಲದಲ್ಲಿ ಸತ್ತವರಿಗೆ ಗೌರವ ಕೊಡದೆ ಕೊಟ್ಟು ಮಾತನಾಡಿ ಮೋಸ ಮಾಡುವ ಮಕ್ಕಳಿದ್ದಾರೆ. ಈ ಕಲಿಕಾಲದಲ್ಲಿ ಸಾಕಿದ ಮಾತಿಗೆ ನೇತಿನಂತೆ ಬದುಕುತ್ತೀನಿ ಅಂದವರು ಸಮಯ ಬಂದಾಗ ಕೊಟ್ಟು ಮಾತು ಮರೀತೈತಿ, ಸತ್ತು ಹೋಗೈತಿ. ವಿಶ್ವಾಸ ಯಾರಿಗೆ ಇಲ್ಲ ಗಂಗೆ ಈ ಕಲಿಕಾಲದಲ್ಲಿ. ಈ ದೇಶದ ಸ್ವತಂತ್ರಕ್ಕಾಗಿ ವೀರವೇಷದಿಂದ ಹೋರಾಡಿದ ಸಿಂಧೂರು ಲಕ್ಷ್ಮಣನನ್ನು ಕೊಂದು ಹಾಕಿಕೊಂಡವರು ಬೇರೆ ಯಾರು ಅಲ್ಲ, ಆ ವಿಶ್ವಾಸಿಕರಿಂದ ನಡೆಸಿ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷ್ ಸೆರೆಗೆ ಹಿಡಿದು ಕೊಟ್ಟವರು ಬೇರೆ ಯಾರು ಅಲ್ಲ, ಈ ಭಾರತದ ದೇಶದ ಅನ್ನ ಉಂಡ ಕುಂಡಿಗಳೇ. ವೀರರಾಣಿ ಚೆನ್ನಮ್ಮಳಿಗೆ ಮೋಸ ಮಾಡಿದ್ದು ಮದ್ದು ಗುಂಡುಗಳಲ್ಲಿ ಸೆಗಣಿ ನೀರು ಬರಿಸಿದವರು ಬೇರೆ ಯಾರು ಅಲ್ಲ, ಆ ತಾಯಿಯ ಅನ್ನ ಉಂಡ ನಾಯಿಗಳೇ. ನಂಬಿದವರ ಕುತ್ತಿಗೆ ಕೊಯ್ಯೋರು ನಂಬಿದವರೇ, ಹೊರತಾಗಿ ವೈರಿಗಳಲ್ಲ. ಸಂದರ್ಭ ಬಂದಾಗ ಗೊತ್ತಾಗುತ್ತದೆ ಯಾರಿಗೆ ದ್ರೋಹ ಬಗೆದಿದ್ದಾರೆ. ಸೌಕಾರರ ಆ ಶಂಕರನ ಹೊಲದ ಕಡೆ ನಡೆ ವಿಕ್ರಾಂತ್. ನೋಡಿದ್ರೆ ನಾವು ನಿದ್ದೆ ಮಾಡಲ್ಲ, ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಎಂದು ಬಿಡಲ್ಲ. ಅಣ್ಣ ಅಣ್ಣ ಅತ್ತಿಗೆಮ್ಮ ಏನಾಯ್ತು? ಎಷ್ಟೊಂದು ಗಾಬರಿ ಆಗಿರುವಿಲ್ಲ ನೀನು? ಯಾರೋ ದುಷ್ಟರು ನಮ್ಮ ಹೊಲಕ್ಕೆ ನುಗ್ಗಿ ತುಂಬಿ ನಿಂತ ಬಿಳಿ ಜೋಳದ ಬೆಳೆಯನ್ನು ಹಾಡಾಗಲೇ ಕೊಯ್ಯುತ್ತಿದ್ದಾರೆ. ಅಣ್ಣನನ್ನು ಕರೆದುಕೊಂಡು ಹೋಗಬೇಕಂತ ಓಡಿ ಬಂದಿದ್ದೇನೆ. ನಿಮ್ಮಣ್ಣಂದ್ರು ಇಬ್ಬರು ಹೊರಗಡೆ ಹೋಗಿದ್ದಾರೆ, ಮನೆಯಲ್ಲಿ ಯಾರು ಇಲ್ಲ. ಈಗ ಹೇಗಪ್ಪ ಮಾಡೋದು? ಹೇಗ್ ಮಾಡೋದು? ರೌಡಿಗಳಿಂದ ಪುಂಡಾಡಿಸಿಕೆ ಮಾಡಿದರೆ ಹೆದರುವ ಹೇಳಿ ನಾನಲ್ಲ ಅತ್ತಿಗೆಮ್ಮ. ತೀರದ ಗಂಡುಗಲಿ ಬಹದ್ದೂರ ನಾನಿರುವಾಗ ನಮ್ಮ ಅನ್ನ ಕಲಿಯಲು ಬಂದ ಖಡ್ಗರ ಕೈ ಕಲಾಗಲೇ ನನ್ನ ಮನಕ್ಕೆ ಶಾಂತಿ. ಬೇಡ ಬೇಡ ಬೇಡ, ನೀನೊಬ್ಬನೇ ಹೋಗುದು ಬೇಡ ಬೇಡ. ನಿಮ್ಮನೆದ್ರು ಬರ್ಲಿ ಬಂದ ನಂತರ ಎಲ್ಲ ಸೇರಿ ಒಟ್ಟಿಗೆ ಹೋಗೋಣ. ನಾನು ಹೆದರಿದರೆ ಬದುಕಲು ಸಾಧ್ಯವಿಲ್ಲ ಅತ್ತಿಗೆಮ್ಮ. ಈ ಕಲಿಕಾಲದಲ್ಲಿ ವೀರ ಪರಶುರಾಮನಾಗಿ ವೈರಿಗಳ ರುಂಡ ಚೆಂಡಾಡಿದಾಗಲೇ ದುಷ್ಟರ ಶಮನವಾಗುವುದು. ಒಮ್ಮೆ ನಿಂತ ಬಿಳಿ ಜೋಳದ ಬೆಳೆಯನ್ನು ರಕ್ಷಿಸಕಾಲವು ನಾನಿಂದು ಹೋರಾಟ ಮಾಡಲೇಬೇಕಾಗಿದೆ. ನಾನಿನ್ನು ಹೋಗಿ ಬರುತ್ತೇನೆ. ಬೇಡ
ಹೋಗಿ ಅವನ ಪ್ರಾಣಕ್ಕೆ ಯಾವ ಅಪಾಯ ಆಗದಂತೆ ಹೊತ್ತು ಮಣಗೋದ್ರ ಆಗ ಒಂದ್ ತೆನಿ ಸಹಿತ ಹೊಲದಾಗ ಉಳಿದಿರಬಾರ್ದು. ಹಂಗ ತೆನಿ ಕೊಯ್ದು ಟ್ಯಾಕ್ಟರ್ದಾಗ ಹಾಕ್ರಲೇ ಹುಡುಗರ. ಜೋಳ ತೆರಿ ಸ್ವಚ್ಛನೆ ಇವತ್ತು ಜೋಳ ತೆನಿನೇ ಒಟ್ಟು ಕೊಯ್ದು ಹಾಕು. ಅರ್ಧ ಪೂರ ಕೊಯ್ದು ತೋರಿಸಾವ. ಹಾಡು ಹಗಲೇ ಹೊಲಕ್ಕೆ ನುಗ್ಗಿ ತುಂಬಿ ನಿಂತ ಬಿಳಿ ಜೋಳದ ಬೆಳೆಯನ್ನು ಕೊಯ್ಯುತ್ತಿದ್ದಿರಲ್ಲ. ಧೈರ್ಯಲೇ ನಿಮಗೆ ಯಾರು ನೀವು? ಯಾರಂತ ಕೇಳಕ್ಕ ನೀನ್ಯಾರೋಲ? ಹೀಗೆ ಬೆವರು ಸುರಿಸಿ ಉತ್ತಿ ಬಿತ್ತಿ ಬೆಳೆದ ಈ ನಾಡಿನ ಅನ್ನದಾತ, ಈ ಹೊಲದ ಮಾಲೀಕ. ಕೆತ್ತಿದವ ನೀನಾಗಿರಬಹುದು ತಮ್ಮ, ಆದ್ರೆ ಉಣ್ಣಾಕ ನಾವು ಅದೀವು ತಮ್ಮ. ಇದು ನಮ್ಮ ಪಾಲಿನ ಅನ್ನ. ತಂದೆ ತಕರಾರಕ್ಕೆ ಬಂದ ದಾರಿಗೆ ಸುಂಕಿಲ್ಲದೆ ಹೋದರೆ ಸರಿ. ಏ ತಲಾಟಿ, ನಾವೇನು ನಿನಗ ಅನ್ಯಾಯ ಮಾಡಿದ್ದೇವೆ? ನಮ್ಮ ಮೇಲೆ ಇಷ್ಟು ದೇಶ ಕಾರುತ್ತಿರುವ ಹೇಳು ತಲಾಟಿ, ಹೇಳು. ಅನ್ಯಾಯ ಮಾಡಿದ್ದು ನಮಗಲ್ಲ, ಸಾವಿರ ಹಳ್ಳಿಯ ಸರದಾರ ಗಂಡ ಕಂಡುಗಲಿ ಧನರಾಜ್ ಸೌಕಾರನಿಗೆ ಅವತ್ತು ಅಪಮಾನವಾಯ್ತು. ಆವತ್ತಲೇ ನಿಮ್ಮ ಮನೆತನದ ಮೇಲೆ ಸೇಡು ತೀರಿಸಿಕೊಳ್ಳುವ ಛಲ ತಟ್ಟಿವಿ, ಛಲ. ತಪ್ಪು ಮಾಡಿದವರು ಯಾರೇ ಆಗಿರಲಿ ಶಿಕ್ಷೆ ಅನುಭವಿಸಬೇಕಲ್ಲವೇ? ವಿಕ್ರಾಂತ್, ತಪ್ಪು ಯಾರದೆಂದು ವಿಚಾರಿಸಿದೆಯಾ? ಅವರು ನೀಡಿದ ಹೆಂಡ ಹಣಕ್ಕೆ ಕೈ ಒಡ್ಡಿ ಪುಟ್ಟ ಸೌಕಾರನ ಕೈಯ ಗೊಂಬಿಯಾಗಿ ಕಂಡ ಬಡವರ ಬಾಳಿಗೆ ಬೆಂಕಿ ಹಚ್ಚಿ ಮುರಿಯುವ ನಿಮ್ಮಂತವರಿಗೆ ಅವರ ಉಸಿರಿನ ಒಗಲಾರದ ಶ್ರಾಪ ಬಿಡಲಾರದೆಂಬುದನ್ನು ನೆನಪಿಟ್ಟಿಕೋ ವಿಕ್ರಾಂತ್. ನೀವು ಮಾಡುವ ಕೆಟ್ಟ ಕೆಲಸ ಇಲ್ಲಿಗೆ ಬಿಟ್ಟು ನಮ್ಮ ತಂಟೆಗೆ ಬಾರದಂತೆ ಬದುಕಿದರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಒಂದು ವೇಳೆ ಬಂದರೆ ಹೆಣ್ಣು ಕುರಿ ಹಾಲನ್ನೇ ಉಂಡು ಬ್ರಿಟಿಷರನ್ನೇ ಬಗ್ಗಿ ಬೆಳೆದು ಭಾರತ ದೇಶವನ್ನೇ ಸ್ವತಂತ್ರಗೊಳಿಸುವುದಕ್ಕಾಗಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದ ವೀರ ಸಂಗೊಳ್ಳಿ ರಾಯಣ್ಣ ಜನಿಸಿದ ಪುಣ್ಯ ಭೂಮಿಯಲ್ಲಿ ಈ ವೀರಭದ್ರ ಜನ್ಮ ತಾಳಿ ಬಂದಿದ್ದಾನೆ ಅಂದಾಗ ನನ್ನ ಕೊಡಲಿಯಿಂದ ನಿಮ್ಮ ರುಂಡಗಳನ್ನು ಕತ್ತರಿಸಿ ಬಿಡುವೆ. ಅವನ ರುಂಡಲೇ ನಿನ್ನ ರುಂಡು. ಬ್ರಿಟಿಷರ ಎಂದಲದ ಆಸೆಗಾಗಿ ಅಂದು ಕಿತ್ತೂರು ಸಂಸ್ಥಾನವನ್ನು ಹಾಳು ಮಾಡಿರುವುದು ಎಂಬಂತ ಕಲಿಮರೆ. ನೀನು ಅಂತವನೇ ಎಂದಲದ ಆಸೆಗಾಗಿ ಇದ್ದ ಧನವಂತರ ಬಲ್ಲಿ ಹೆಣ್ಣರ ಮಕ್ಕಳನ್ನು ಉಳುಗಾರಿಕೆಗೆ ಬಿಟ್ಟು ಕಾವಲ ಕಾಯುವ ನಾಯಿ ನೀನು. ನಿಮ್ಮ ದೃಷ್ಟಿಯನ್ನು ಹೇಳಿ ಅತ್ತಿಗೆ ಮೈದಾನರು ಇಬ್ಬರು ಚುಚ್ಚು ಮಾತುಗಳನ್ನಾಡಿ ರೊಚ್ಚಿಗೆ ಬಿಸುತ್ತಿರುವೆ. ನಾವು ಶಿಕ್ಷೆ
ಬಂಟನಾಗಿ ಎಲ್ಲರೂ ಹೋರಾಟ ಮಾಡಿ ಬದುಕು. ತಲಾಟಿ ವಿಕ್ರಮ್ ಮಗನನ್ನು ಕಟ್ಟಿ ಹಾಕಿರಿ. ಈ ಊರಿನಲ್ಲಿ ನನಗೆ ಎದುರು ಹಾಕಿಕೊಂಡವರು ಯಾರು ಉಳಿದಿಲ್ಲ ಅಂದಾಗ ಹೇಗೆ ಬದುಕುತ್ತೀವೋ ನಾನು ನೋಡು. ತಲಾಟಿ ತಾರೋ ಬಾರ್ಕೋಲನು. ಸೌಕರ್ಯ ಇದೇನಿದು ಸೌಕರ್ಯ? ಇದೇನಿದು? ಏನು ಅರಿಯದ ವೈದ್ಯರನ್ನು ಕಂಬಕ್ಕೆ ಕಟ್ಟಿ ನಿಮ್ಮ ಮನ ಹೆಚ್ಚಿ ಬಂದಿದೆ. ಬೇಡಿಕೋತಾ ಇದ್ದೀನಿ, ಬೇಕಿದ್ರೆ ನಮ್ಮ ಬೆಳೆದಿರುವ ಬೆಳೆ ಎಲ್ಲ ತೆಗೆದುಕೊಂಡು ಬಿಟ್ಟು ಬಿಡಿ. ಬೇಕಿದ್ರೆ ನಾನು ನಿನ್ನ ಆಗಮನದ ಆಮಂತ್ರಣಕ್ಕಾಗಿ ಕಾಯುತ್ತಿರುವೆ. ಬಂದೆಯ ಹೆಣ್ಣೆ, ನಿನ್ನ ಮೈದುನ ಹೇಗೆ ನಿಂತಿದ್ದಾನೆ ನೋಡು. ನಿಮ್ಮಲ್ಲಿ ಮನುಷ್ಯತ್ವ ಅನ್ನೋದೇ ಇಲ್ಲ ಧನರಾಜ್. ಮನುಷ್ಯತ್ವ ಅನ್ನೋದೇ ಇಲ್ಲ. ಇಂಥ ಹೀನ ಕೆಲಸವನ್ನು ಮಾಡಲಿಕ್ಕೆ ಹೊತ್ತಿದ್ದೀರಾ? ಏನಂದಿ ಗಂಗಾ? ನಿನ್ನ ಕೆಲಸ ಮಾಡಿಸಬಲ್ಲೆ. ತಂದ್ರ ನಾವೇನು ನಿಮಗೆ ಅನ್ಯಾಯ ಮಾಡಿದ್ದೀವಿ ಅಂತ ಈ ರೀತಿ ನಮ್ಮನ್ನು ಪರಿಪರಾಗಿ ಕಾಡ್ತಾ ಇದ್ದೀರಾ. ಈ ರೀತಿ ಪರಿಪರಾಗಿ ಕಾಡ್ತಾ ಇದ್ದೀರಾ. ಸಾಲ ಸೂಲವನ್ನು ಮಾಡಿ ಬೆತ್ತಲೆ ಮಾಡಿ ನಾಶ ಮಾಡ್ತಾ ಇದ್ದೀರಾ. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ನನ್ನ ಮನದಿಚ್ಛೆಯಂತೆ ಕಾಡುತ್ತಿರುವೆ. ನನ್ನ ಅವಮಾನದ ಸೇಡಿಗಾಗಿ ನಿನ್ನ ಮೈದುನನ ಕಣ್ಣು ಮುಂದೆ ನಿನ್ನ ಶೀಲಹರಣ ಮಾಡಿದ್ದಾಗಲೇ ನನ್ನ ಆತ್ಮಕ್ಕೆ ಶಾಂತಿ.
ಬೇಡ ಧನರಾಜ್, ಬೇಡ ಬೇಡ. ಒಂದು ಹುಡುಗಿ ಕರ್ಕೊಂಡು ನೀನೇ ತಂದುಕೊಳ್ಳಬೇಡ ಎಂದು ಮುನಿದರೆ ನಿನ್ನಂತರ ಪಾಲಿಗೆ ಭಾರಿ ಆಗ್ಬೇಕಾಗುತ್ತದೆ. ಒಳ್ಳೆ ಮಾತಿನ ಹೇಳ್ತಾ ಇದ್ದೀನಿ, ನನ್ನ ಮೈದನನ್ನು ಬಿಟ್ಟು ಬಿಡು. ನಾನಿನ ಪಾಲಿಗೆ ಚಾಮುಂಡಿ ಅವತಾರನೇ ಎತ್ತಬೇಕಾಗುತ್ತದೆ. ಮೈದನನ್ನು ಚಂಡಿ ಚಾಮುಂಡಿ ಅವತಾರ ಧರಿಸುವ ಹೆಣ್ಣೆ ನಿನ್ನಲ್ಲಿ ಉಳಿಸಿಕೋ ನಿನ್ನ ಸೀರೆ. ಚೆಂಡಿಗೆದುರು ಹಾರಾಡುವ ನೀನೊಬ್ಬ ಬಂಡ, ಪೌರುಷದ ಮಾತುಗಳನ್ನ ಆಡುವ ಧನರಾಜ್, ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ಮೊದಲು ನನ್ನ ಮೈದನಿಗೆ ಕಟ್ಟಿರುವ ಓ ಕೈಯನ್ನು ಬಿಚ್ಚಿ ನೋಡು. ಅವನು ಹಿಂಡು ಹುರಿಗನ ಹುರಿ ಹಾಲನ್ನು ಕುಡಿದ ಸಂಗೊಳ್ಳಿ ರಾಯನ ಜಾತಿಗೆ ಸೇರಿದವನು. ನೀನು ಅವನೊಂದಿಗೆ ಹೋರಾಟ ಮಾಡಿ ಗೆದ್ದರೆ ಏನಾಗುವೆ, ಹಾಗೇನಾದ್ರೂ ನೀನು ಸೋತರೆ ಷಂಡನಾಗುವೆ. ಕಾಲ ಕೆಟ್ಟೈತಿ. ಒಂದ ಏಕೋಚಿತ ಹೆಣ್ಣು ನಮ್ಮ ಸೌಕಾರನ ಗಂಡ ಸ್ಥಾನಕ್ಕೆ ಸವಾಲು ಹಾಕ್ಯಾಳ ಅಂತ. ಹತ್ತೂರಿನ ಹಮ್ಮಿರ ಸಾವಿರ ಹಳ್ಳಿಯ ಗಂಡನೆಂದು ಬಗಳುವೆಯ ಸಾಡುವೆ. ನನ್ನ ಮೇಲೆ ಸಿಟ್ಟು ಇದ್ದರೆ ನನ್ನನ್ನು ಸಾಕಷ್ಟು ಹೊಡಿ. ಮತ್ತು ನಿನ್ನ ಮನ ತೃಪ್ತಿ ಆಗದಿದ್ದರೆ ನನ್ನನ್ನು ಕೊಂದಾದರೂ ನಿನ್ನ ಸೇಡನ್ನು ಹೇಳಿಯಂತೆ ನನ್ನ ಅತ್ತೆಯ ತಂಟೆಗೆ ಕುಸ್ತಿಯಲ್ಲಿ ಹೇಳಿ ಎಲ್ಲೇ ಹತ್ತಿಗೆ ಮೈದಾನರಿಬ್ಬರು ಚುಚ್ಚು ಮಾತುಗಳ ನಡೆ ರೊಚ್ಚಿಗಮಿಸುತ್ತಿರುವೆ. ಅದು ಬರುತ್ತೆ. ಏ ಪಾಪಿಗಳ, ನೀವು ಮನುಷ್ಯರಲ್ಲ, ಮನುಷ್ಯ ರೂಪದಲ್ಲಿರೋ ಪಕ್ಷಿಗಳು. ಏನು ಅರಿದ ನನ್ನ ಮೈದನನ್ನು ಬಾಯಲ್ಲಿ ರಕ್ತ ಬರುವ ಹಾಗೆ ಹೊಡಿತಾ ಇದ್ದೀರಲ್ಲ ನೀವು. ಆ ದೇವರು ನಿಮಗೆ ಒಳ್ಳೇದು ಮಾಡೋದಿಲ್ಲ. ನೀವು ರಾಕ್ಷಸರು. ಒಳ್ಳೆಯದು. ಅದಕ್ಕಿನ ವಿಚಾರ ನನಗೆ ಬೇಕಾಗಿಲ್ಲ ಗಂಗಾ. ಬೇಕಾಗಿರುವುದು ನಮ್ಮ ಈ ಸುಖ. ಅಂದದ ಹೆಣ್ಣೆ ನನ್ನನ್ನು ತೃಪ್ತಿಪಡಿಸಲು ಧನರಾಜ್, ನೀನು ಒಂದೇ ಒಂದು ಹೆಜ್ಜೆಯನ್ನು ಮುಂದಿಟ್ಟು ನನ್ನನ್ನು ಮೊಟ್ಟಲು ಬಂದಾದ್ರೆ ನಾನು ಮೆಟ್ಟುವ ಮೆಟ್ಟಿನಿಂದ ನಿನ್ನ ಮುಖಕ್ಕೆ ಮಂಗಳಾರತಿ ಮಾಡಬೇಕಾಗತ್ತೆ. ಎಚ್ಚರವಾಗಿ. ನನಗೆ ಎಚ್ಚರಿಕೆ. ಗಂಗಾ ಇದ್ದೊಬ್ಬ ಮೈದನ ಬಂದಿಯಾಗಿ ಬಡಿಸಿಕೊಂಡು ಬಿಟ್ಟಿದ್ದಾರೆ. ಈಗ ನನ್ನಿಂದ ನಿನ್ನನ್ನು ಕಾಪಾಡುವರು ಯಾರು ಇಲ್ಲ. ನಿನ್ನ ಗಂಡ ಗೌರವದ ಗರತಿಯನ್ನು ಬಿಟ್ಟು ನಡೆಸುವರ ಬಿಟ್ಟು ನನ್ನ ಅರಮನೆಯ ಮಂಚವನ್ನೇರಿದರೆ ಸಾಕು, ಇಡೀ ಸರ್ವ ಆಸ್ತಿಗೆ ನೀನೇ ಒಡತಿಯಾಗಿ ಇಡೀ
ಜಗಕ್ಕೆ ಅನ್ನ ಹಾಕುವ ಅನ್ನದಾತನ ಹೆಂಡತಿ ನಾನಾಗಿದ್ದೇನೆ. ಸಂಸ್ಕೃತಿಯನ್ನು ಅರಿತು ಬೆರೆತು ಶೃಂಗಾರದ ಮನೆಗೆ ಅಂಗಾರ ಏ ಧನ್ರಾಜ್, ನೀನು ಹೇಳ್ಕೊತಾ ಇದೆಯಲ್ಲ ನಿನ್ನ ಆಸ್ತಿ ಆದೇನಿದ್ದರು ನನ್ನ ಗಂಡ ಮೆಟ್ಟಿ ಬಿಟ್ಟ ಪಾತಿರತ ಹೆಣ್ಣಿನ ಮೇಲೆ ಮೇಲೆ ಡೇಂಜರ್ ಅದು ನಿನ್ನಂತ ದುಷ್ಟರನ್ನು ಸುಟ್ಟು ಭಸ್ಮ ಮಾಡುತ್ತೆ. ಅದು ನಿನಗೆ ನೆನಪಿರಲಿ. ನಿನ್ನ ವೇದಾಂತದ ಮಾತುಗಳನ್ನು ಕೇಳಿದರೆ ನನ್ನ ಮನ ಪರಿವರ್ತನೆಯಾಗುವ ಈಗಲೇ ನೀಡುವೆ ನಿನಗೆ ಒಂದು ಪ್ರೇಮ ಚೊಂಬನ ಪ್ರಾರಂಭವಾಗಲಿ ನನ್ನ ನಿನ್ನ ಮಿಲನ. ಬೇಡ, ಲೇ ಸಾವುಕಾರ, ಗಂಗಾ ಏನಾಯ್ತು? ಗಂಗಾ ಏನಾಯ್ತು? ಪತ್ರ ಸಾವುಕಾರ ನೀನು ನನ್ನ ತಮ್ಮನನ್ನು ಕಂಬಕ್ಕೆ ಕಟ್ಟಿ ನನ್ನ ಹೆಂಡತಿ ಸೀರೆ ಕೆಡಿಸಲು ಮುಂದಾದಿಯ ಪಾಪಿನ ಮಗನೇ. ನಿನ್ನನ್ನು ಜೀವ ಮಾಡಿದರೆ ನನ್ನ ಮನಸ್ಸಿಗೆ ಶಾಶ. ನನ್ನ ತಮ್ಮನನ್ನು ಕಂಬಕ್ಕೆ ಕಟ್ಟಿ ನನ್ನ ಹೆಂಡತಿ ಶೀಲ ನೋಯಿಸಲು ಬಂದ ಜೀವಂತ ಮಾಡಿ ಸಮಾಧಿ ಮಾಡ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾದರೆ ಒಳಗಿನ ಗುಂಡು ಹೊಡೆದರೆ ನನ್ನ ಗಂಡು ನನಗೆ ಮರ್ಯಾದೆ ಕೊಟ್ಟು ಮಾತನಾಡಿದರೆ ನಿನಗೂ ಒಳ್ಳೆಯದು. ಸಂಚು ರೂಪಿಸಿದರೆ ನಿನ್ನ ಸಂಸಾರದಲ್ಲಿ ಹುಳಿಯಲ್ಲಿ ಹಿಂಡಿ ನಾನಾ ತರದ ಆಟ ಆಡಿಸೋ ಈ ಧನರಾಜೆಂಬುವುದು ನೆನಪಿರಲಿ. ಮೊದಲು ವೀರಭದ್ರನನ್ನು ಕಟ್ಟಿ ಹಾಕಿದರೆ ಅವನನ್ನು ಇದ್ರ ಮನೆಯಲ್ಲಿ ಕೂತಿಕೊಂಡು ಮಾತಾಡುವ ಕಾಮಧೇನು ಕಲ್ಪವೃಕ್ಷ ಆಗಿರುವ ಆ ಯಮರೇಶ್ವರನ ಆಶೀರ್ವಾದ ಸದಾ ನಮ್ಮ ಮೇಲಿದೆ. ಅಂದ ಮೇಲೆ ಇಂಥ 100 ಶಕ್ತಿಗಳು ನಮ್ಗೆ ಸವಾಲು ಹಾಕಿ ಹೋದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಮೊದಲು ಮನೆ ಹೋಗೋಣ. ನೀನು ಪೂಜಿಸುತ್ತಿರುವ ದೇವರನ್ನು ನಂಬಿ ನಡೆಯುವ ನಮ್ಮನ್ನು ಆ ನಿನ್ನ ದೇವರು ಕಾಪಾಡುವನೋ ಇಲ್ಲ ಕಾಡುವನೋ ತಿಳಿದಂತಾಗಿದೆ. ಗಂಗಾ, ದುಷ್ಟರಿಂದ ದೂರವಿದ್ದೇ ಬಿಡೋಣ. ನನ್ನ ಓದಿಗಾಗಿ ನನ್ನ ಅಣ್ಣ ತಮ್ಮಂದಿರು ಕಷ್ಟಪಡುತ್ತಿರುವುದು ಕಂಡು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಸತ್ತ ತಂದೆ ತಾಯಿ ತಪ್ಪಲಿಗಳ ನಮ್ಮ ಹಿರಿಯಣ್ಣ ನಮಗೆ ಯಾವ ತೊಂದರೆ ಬಾರದ ಹಾಗೆ ನೋಡಿಕೊಂಡಿದ್ದಾನೆ. ನನ್ನ ಅಣ್ಣ ನನ್ನ ಅತ್ತಿಗೆ ಪ್ರೀತಿ ವಾತ್ಸಲ್ಯ ಕಂಡು ನನ್ನ ಜನ್ಮ ಸಾರ್ಥಕವಾಗಿದೆ. ಈ ವರ್ಷ ಕೊನೆ ಓದು ಮುಗಿದ ಕೂಡಲೇ ಕೆಲಸವನ್ನು ಪಡೆದುಕೊಂಡು ಈ ನನ್ನ ಮನೆಯ ಕಷ್ಟಗಳೆಲ್ಲ ಅಳಿಸಿ ಬೆಳೆಸಿವೆ.
ಪ್ರೀತಿಗೆ ಪರಮೇಶಿ ಪರದೇಸಿ ಅಯ್ಯೋ ಪರಮೇಶಿ ನನ್ನ ಶಿಲ್ಪ ಸಿಟ್ಟು ಮಾಡಿಕೊಂಡು ಮಾತನಾಡದೆ ಇವಳನ್ನು ಮಾತನಾಡಿಸದೆ ಕಣ್ಣು ಮುಚ್ಚಬೇಕು. ಪರಮೇಶಿ ಪರದೇಸಿ ಅಲ್ಲ ನನ್ನ ಸಲುವಾಗಿ ದಾರಿ ನೀ ಸಿಟ್ಟು ಮಾಡಿಕೊಂಡು ನಿಂತಿರಲ್ಲ ಶಿಲ್ಪ, ತಿರುಗಿ ತೋರಿಸು ಈ ನಿನ್ನ ಮಾರಿ. ನನ್ನ ಗೆಳತಿ ಶಿಲ್ಪ ಅಲ್ಲ, ಕಣ್ಣು ಮುಚ್ಚಿದ್ದು ಬೇರೆಯವರು. ನಾನಿನ್ನು ಬರುವೆ. ಅಲ್ಲ ನನ್ನ ಗೆಳತಿ ಶಿಲ್ಪ ನಿಮಗೆ ಏನು ಬೇಕಿತ್ತು? ಅವಳು ಮನಸಾರೆಯಿಂದ ಪ್ರೀತಿಸುತ್ತಿದ್ದೇನೆ. ಅವಳು ಮುಂದೆ ಮದುವೆ ಮಾಡಿಕೊಳ್ಳುವೆ. ಮದುವೆ ಮಾಡಿಕೊಳ್ಳುವೆ ಅಂತ ಹೇಳಕತ್ತೀರ ತಮಾಸಿಗನೋ ಏನ್ ನಿಜವಾಗ್ಲೂ? ನಾನು ಕಾಲೇಜ್ ಕಲಿಯುವಾಗ ಮನಸಾರೆಯಿಂದ ಪ್ರೀತಿಸುತ್ತಿದ್ದೇನೆ. ನಿಮಗೆ ಹೇಳುತ್ತಿದ್ದೇನೆ, ಅವಳು ಒಪ್ಪಿಕೊಂಡಿದ್ದಾಳೆ. ಅವಳು ಮುಂದೆ ಮದುವೆ ಮಾಡಿಕೊಳ್ಳುವೇನೆಂದು ಈ ಮಲ್ಲಿಕಾರ್ಜುನ ಸಾಕ್ಷಿಯಾಗಿ ಹೇಳು. ಓಹೋ, ಯಾವಾಗ ಮದುವೆ ಮಾಡಿಕೊಳ್ಳುತ್ತೀರಿ? ಅವಳು ನಾಳೆ ಸಿಕ್ಕರೆ ನಾಡಿದ್ದು ಮದುವೆ ಆಗುವುದು. ಮದ್ವಿ ಆಗ್ತೀರಾ? ಹಂಗಾದ್ರೆ ಆಗುವಲ್ಲದ್ ಬಿಡ್ರಿ. ನನ್ನ ಕಣ್ಣು ಮುಚ್ಚಿದ್ದು ಮತ್ತೆ ಅದಕ್ಕೆ ಏನ್ ಕೊಡ್ತೀರಿ? ಅಂದರೆ ನಿಮ್ಮ ಮಾತಿನ ಅರ್ಥ ನನಗೆ ಏನು? ಹಂಗಾದ್ರೆ ತಿಳಿಸ್ತೀನಿ ಬರ್ರಿ. ಆಯ್ತು, ನಾನು ಇಲ್ಲಿಂದ ಪಾರಾಗಬೇಕಾದರೆ ಇವಳು ಹೇಳಿದ ಹಾಗೆ ಇವಳ ಜೊತೆ ನೃತ್ಯ ಮಾಡಿ ಇಲ್ಲಿಂದ ಪಾರಾಗಲೇಬೇಕು. ಆಯ್ತು, ನಿಮ್ಮ ಕೊನೆಯವರೆಗೂ ಬಂದು
ಕೊನೆವರೆಗೂ ಬದುಕಬೇಕು. ಲಾ ಲಾ ಲಾ, ಲಾ ಲಾ ಲಾ, ಲಾ ಲಾ ಲಾ, ಲಾ ಲಾ ಲಾ, ಲಾ. ಹೋಗ ಎಂದ ಸರ್ಕಾರದವರು ಟೈಮಿಂಗ್ ಸರಿ ಬಸ್ ಇಲ್ಲ ಅದು ಲೇಡೀಸ್ ಕಂಡಕ್ಟರ್ ಇದ್ರು ನಮ್ಮ ಕಠಿಣ ಮುಗಿದು ಅಂತೋಳೆ ಕಂಜಿದು ನೀನ ಬಂದ್ರೆ ಮಾಮನ ಬುಲೆಟ್ ಗಾಡಿ ಪಟ್ಟಿ ಅಂಗಡಿ ಪಾರು ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನದಾರು ಪಾರು ಇಟ್ಟಿ ಏನದಾರು ತಿರುಗೋ ಭೂಮಿ ತಿರುಗತನ ಪರಮೇಶಿ ಇದು ಯಾವ್ದು ಕಾಕಿ ಹಾಕಿದ ಜಾಕೆಟು ಮಗನ ಭಾರಿ ಕಾಣಿಸ್ತ ಪೀಸು ಇದಕ್ಕೆ ಮಂಟನ್ಸ್ ಬೇಕು ಮಾಡ್ಲಿಕ್ಕೆ ಬೇಕು ಲೇ ಕಿಶದಾಗ ನೋಟು ಮೊದಲು ನೋಡು ಲೇ ಖಾಲಿ ಅದಾವಲ್ಲಿ ಹಿಂದರೆ ಮುಂದೆ ಸೀಟ ಪಟ್ನ ತೆಗಿರಿ ಸಿಕ್ಕ ಹಾಕಿ ಕೊಡ್ತೀನಿ. ಕಂಡಕ್ಟರ್ ಆದಲ್ಲ ಭಾಳ ಪಕ್ಕ ನಾವು ಅಫ್ಜಲ್ಪುರದಿಂದ ಕರ್ಜಿಗೆ ಹೋಗ್ಬೇಕಾಗ್ಯದ ಎರಡು ಹರ್ಕೋರ್ ಲೇಕಿರು ಏನದ ತಪ್ಪು ಟಿಕೆಟ್ ರೀ ಟಿಕೆಟ್ ಹಾ ಹಾ ಹಿಂಗಂದ್ರೆ ಕೂಡ್ ಬರ್ ಹಿಂದ ಹಿಂದೇನು ಆಗುದಿಲ್ಲ ನಮ್ಗ ಮುಂದಿನ ಕೊಟ್ರೆ ಭಾಳ ಒಳ್ಳೇದಾಗ್ತೈತಿ ನೋಡ್ರಿ ಕರೆಕ್ಟ್ ಅದ ಮಾತ ಆ ಹಿಂದಿಂದು ಮುಂದಿಂದು ತಗೊಂಡು ಏನ್ ಮಾಡಾರ ಮುಂದಿನ ಟಪ್ಪಲ ಚಣ ಪೂಜಾರಿ ಮತ್ತು ಕಾಶಿ ಭಾಳ ಇಷ್ಟ ಬಿಡಿ ಸೇರ್ಕೋತೇನೆ ಈ ಧ್ವನಿನ ಎಲ್ಲೋ ಕೇಳಿದ್ನಲ್ಲ ಅಯ್ಯೋ ನನ್ನ ಪಾರಿ ನಿನ್ನದ ನಿನ್ನ ಸಲದ 15 ದಿವಸ ಹೂವಾರಿ ಯಾವಾಗ ಬರ್ತಾನೆ ನಿನಗೆ ನೌಕರಿ ಈ ಹೆಣ್ಣು ಮನಸ್ಸು ಮಾಡ್ತೀನಿ ಸರಿ ಸಾಟಿ ಇಲ್ಲ ಎಲ್ಲ ಜಯ ನಂದ ಜಗದಾಗ ಸರಿ ಸಾಟಿ ನಿನಗ ಮೀಟ್ ಮಾಡಕಂತ ನಾವೇ ಹೊಂಟಿದೆವು ಆದ್ರ ಪಾರಿ ನೀನೇ ಬಂದಿಲ್ಲ ಈ ರೂಟಿಗೆ
ಏನ್ ಮಾಡ್ಲಿ ಅಂತೂ ನನ್ನ ಮನಸ್ಸಿನ್ಯಾಗ ನೀವು ಕೂತಿರಿ, ನಿಮ್ಮ ಮನಸ್ಸಿನ್ಯಾಗ ನಾ ಕೂತೇನಿ. ಅದಕ್ಕೆ ಮದ್ವಿ ಮಾಡ್ಕೊಂಡ್ ಹೆಂಗ್ ವಿಚಾರ ಮಾಡ್ಬೇಕಂತ ಬಾನಿ. ಜೋಡಿ ಹಕ್ಕಿ ಅಳ್ಳಕತ್ತ ಬೆಳಗನ ಒಬ್ಬರು ಯಾರ ಮದುವೆ ಮಾಡ್ಕೋತೀನಿ ಅನ್ನೋರೇ. ದಿಕ್ಕು ದಶೆ ಇಲ್ಲದೆ ತಲೆ ಕೆಟ್ಟು ತಿರುಗುವ ಈ ಪರದೇಶಿ ಕೈ ನಿನ್ನ ಸುಂಬಳ ಮುಗಿ ಹಾಕುವೆ ಒಂದು ನತ್ತ, ನಿನ್ನ ಕೊರಳಿಗೆ ಹಾಕುವೆ ಮುತ್ತಿನ ಹಾರ. ಪಾರು ಪಾರು ನನಗೊಂದು ನೋಡು, ನಿನ್ನ ಜಡಿಗೆ ಮಲ್ಲಿಗೆ ಮಡುದು, ಬೈ ತುಂಬ ಬಂಗಾರ ಜಡದು, ನೀನು ಬೊಲೋಟ ಗಾಡಿ ಮೇಲೆ ತಿರುಗಿಸ್ತೀನಿ. ಇವ್ರುಗಳ ಬೇಡ ಕರ್ಜಿಗವ್ರು ಹೊಸ್ತಾಗ ಲಗ್ನಕ್ಕೆ ಬಂದು ಕೂತಾರ. ಸಂಕೊಂದ್ರೆ ಇದೊಂದಿರಲ್ಲ ನನಗೆ. ಯಾಕೆ ಹುಚ್ಚ ನಾಯಿ ಗಡಿ ಹಿಂಗ ಜಗಳಾಡಕತ್ತೀರಿ? ಮೊಮ್ಮಗಳು ಅದ್ರಾಗ ಒಬ್ರು ಯಾರು ನಾವು ಬಡ್ದು ಮುಂದಿನವ್ರಿಗೆ ಗೊತ್ತಾಗ್ತ ನೋಡಿ. ಮತ್ತೆ ಮಾಡ್ತೀನಿ ಮೊದಲು ಮಕ್ಕಳಬೇಕು ಆಮೇಲೆ ಕಲಿಸಬೇಕು. ಆತ್ಮೀಯ